ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ರಾಜ್ಯದಾದ್ಯಂತ ಹೋರಾಟಗಳು ಆಕ್ರೋಶಗಳು ಎಲ್ಲವೂ ಕೂಡ ಜೋರಾಗಿದೆ। ಈ ಒಂದು ಸಂದರ್ಭದಲ್ಲಿ CWMA ಜೊತೆ ಕರ್ನಾಟಕ ತಮಿಳುನಾಡು ನಿಯೋಗ ಸಭೆಯನ್ನ ಕೂಡ ಮಾಡ್ತಾ ಇತ್ತು। ಈ ಸಭೆಯಲ್ಲಿ ಕೆಲವೊಂದಷ್ಟು ನಿರ್ಧಾರಗಳನ್ನ ಹಾಗೂ ಆದೇಶಗಳನ್ನ ಕೂಡ ಹೊರಡಿಸುವಂತ ಸಾಧ್ಯತೆಗಳು ಕೂಡ ಇತ್ತು। ಕಾವೇರಿ ನೀರಿಗಾಗಿ ರಾಜ್ಯದಾದ್ಯಂತ ಕಿಚ್ಚು ಹೊತ್ತುಕೊಂಡಿದೆ। CWMA ಜೊತೆ ಕರ್ನಾಟಕ ತಮಿಳುನಾಡು ನಿಯೋಗ ಸಭೆಯನ್ನ ಮಾಡ್ತಾ ಇರುವಂಥದ್ದು। ಸಭೆಯಲ್ಲಿ ಹೊರಬರುವ ನಿರ್ಧಾರದತ್ತ ರಾಜ್ಯದ ಚಿತ್ತ ಇತ್ತು। ತಮಿಳುನಾಡಿಗೆ ನೀರು ಬಿಡುವ ತೀರ್ಪು ಬಂದ್ರೆ ಮತ್ತಷ್ಟು ಕಿಚ್ಚು ಹೆಚ್ಚಾಗುತ್ತೆ। ರಾಜ್ಯಕ್ಕೆ ಮಾತ್ರ ಮತ್ತೆ ಏನಾದರೂ ಅನ್ಯಾಯವಾದ್ರೆ ಹೋರಾಟ ಮಾತ್ರ ಬೇರೆ ಸ್ವರೂಪವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ। ಮಂಡ್ಯ, ಮೈಸೂರು, ಬೆಂಗಳೂರು ಎಲ್ಲೆಡೆ ಹೋರಾಟ ತೀವ್ರಗೊಳ್ಳಬಹುದು ಅನ್ನುವಂತ ಭೀತಿ ಕೂಡ ಎದುರಾಗ್ತಾ ಇದೆ। ಈ ಒಂದು ಸಂದರ್ಭದಲ್ಲಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಭೆ ನಡೀತಾ ಇರುವಂತದ್ದು। ದೆಹಲಿಯಲ್ಲಿ ಸಭೆ ನಡೀತಾ ಇತ್ತು। ಆ ಸಭೆಯ ನಿರ್ಧಾರದತ್ತ ಎಲ್ಲರ ಚಿತ್ತ ಇತ್ತು। ತಮಿಳುನಾಡಿಗೆ ನೀರು ಬಿಡುವ ತೀರ್ಪೇನಾದ್ರೂ ಬಂದ್ರೆ ಹೋರಾಟ ಮಾಡುವಂತ ಎಚ್ಚರಿಕೆಯನ್ನ ಕೂಡ ಈಗ ಆಲ್ರೆಡಿ ಕೊಡಲಾಗಿದೆ। ನಮ್ಗೆ ನೀರಿಲ್ಲ, ಎಲ್ಲಾಸಿಂದ ಅವರಿಗೆ ನೀರನ್ನ ಕೊಡುವಂಥದ್ದು, ಮೊದಲಿಗೆ ನಮಗೆ ನೀರಿರ್ಲಿ, ತದನಂತರ ಅವ್ರಿಗೆ ಬಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸುವ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಮಂಡ್ಯದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಲ್ಲಾಗಿರ್ಬೋದು ಹೋರಾಟಗಳು ಕೂಡ ಜಾಸ್ತಿ ಆಗಿತ್ತು। ಕಾವೇರಿ ನಮ್ಮದು, ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡೋದಿಲ್ಲ। ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇತ್ತು। ಇದೀಗ ಮೀಟಿಂಗ್ ಮುಕ್ತಾಯ ಆಗಿದೆ। ಮಳೆ ಕೊರತೆಯಿಂದ ರಾಜ್ಯದಲ್ಲಿ ನೀರಿನ ಸಂಗ್ರಹವಿಲ್ಲ, ಬರಗಾಲ ಎದುರಾಗಿತ್ತು। ನಮಗೆ ನೀರಿಲ್ಲ, ತಮಿಳುನಾಡಿಗೆ ಕೊಡೋದು ಹೇಗೆ ಅನ್ನುವಂಥ ಪ್ರಶ್ನೆ CWMA ಮುಂದೆ ಕರ್ನಾಟಕದ ಪ್ರಬಲ ವಾದವನ್ನ ಕೂಡ ಮಂಡಿಸಿದ್ದಾರೆ। ಈಗ ಆಲ್ರೆಡಿ ನಮ್ಗೆ ಬರಗಾಲ ಶುರುವಾಗಿತ್ತು, ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ತಮಿಳುನಾಡಿಗೆ ನೀರನ್ನ ಹೇಗೆ ಬಿಡೋದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿನಲ್ಲಿ ಮೀಟಿಂಗ್ ನಡೀತಾ ಇತ್ತು। ಇದೀಗ ಮೀಟಿಂಗ್ ಕೂಡ ಮುಕ್ತಾಯವಾಗಿದೆ। ಮಳೆಯಲ್ಲಿ ಕೊರತೆ ಇತ್ತು ರಾಜ್ಯದಲ್ಲಿ, ನಮಗೆ ನೀರಿಲ್ಲ, ಬರಗಾಲ ಸೃಷ್ಟಿಯಾಗಿತ್ತು, ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತವನ್ನ ಕಂಡಿತ್ತು। ಈ ಸಂದರ್ಭದಲ್ಲಿ ನಮ್ಮಲ್ಲಿರುವಂತಹ ರೈತರಿಗೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಖಾಲಿ ಬಿಂದಿಗೆಗಳನ್ನ ಇಟ್ಕೊಂಡು ಎಲ್ಲೆಡೆ ಹೋರಾಟಗಳನ್ನ ಮಾಡ್ತಿದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ। ಈ ಸಂದರ್ಭದಲ್ಲೇ ದೆಹಲಿಯಲ್ಲಿ ಮೀಟಿಂಗ್ ಕೂಡ ನಡೆದಿತ್ತು। CWMA ಮುಂದೆ ಕರ್ನಾಟಕ ಸರ್ಕಾರದ ಒಂದು 5ರಿಂದ 6 ವಾಸ್ತವಿಕ ವಾದಗಳನ್ನ ಕೂಡ ಮಂಡನೆ ಮಾಡಲಾಗಿದೆ। ಇದೇ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಮಾತನಾಡಿರುವಂಥದ್ದು। ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಹೇಗೆ ಬಿಡೋದು, ತಮಿಳುನಾಡಿಗೆ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವಂತಹ ಶಿಫಾರಸನ್ನ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಮೇಲ್ಮನವಿ ಅರ್ಜಿಯನ್ನ ಕೂಡ ಸಲ್ಲಿಸಿತ್ತು। ಆ ವಿಚಾರಣೆಗೆ ಬರುವಂತೆ ಕೂಡ ಹೇಳಿದಂಥದ್ದು। ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಕೂಡ ಆಗ್ತಾ ಇತ್ತು। ಇದೀಗ ಮೀಟಿಂಗ್ ಕೂಡ ಅಂತ್ಯ ಆಗಿದೆ। ಆ ಮೀಟಿಂಗ್ ಅಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಮುನ್ನೆಲೆಗೆ ತರಲಾಗಿದೆ। ಮುಂಗಾರು ಮಳೆ ಆಗಬೇಕಾಗಿತ್ತು, ಆದ್ರೆ ಆ ಮಳೆ ಕೂಡ ತಡವಾಗಿತ್ತು। ಇದರಿಂದ ರೈತರು ಕೂಡ ಸರ್ಕಾರಕ್ಕೇನೆ ಮನವಿ ಮಾಡ್ತಾ ಇದ್ರು, ನಾಲೆಗಳ ಮುಖಾಂತರ ಬೆಳೆ ಬೆಳೆಯೋದಕ್ಕಾದ್ರೂ ನೀರನ್ನ ಬಿಡಿ ಅಂತ ಹೇಳಿ। ಇಂಥ ಸಂದರ್ಭದಲ್ಲಿ ಕಾವೇರಿ ನೀರಿನ ಕೊರತೆ ಅನ್ನೋದು ನಮ್ಗೆ ಇದೆ, ನಮ್ಗೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ವ್ಯವಸಾಯಕ್ಕೆ ನೀರಿಲ್ಲ, ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನ ಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಸಾಧ್ಯ ಇದು? ಇಫ್ ಇನ್ ಕೇಸ್ ಏನಾದ್ರೂ ಇಂದಿನ ಮೀಟಿಂಗ್ ಅಲ್ಲಿ ನೀರನ್ನ ಬಿಡುವಂತಹ ಸಾಧ್ಯತೆ ಏನಾದ್ರೂ ದಟ್ಟವಾಗಿ ಕಂಡು ಬಂತು ಅಥವಾ ನೀರನ್ನ ಬಿಡೋದಕ್ಕೆ ಒಪ್ಕೊಂಡಿದ್ರೆ ಇವಾಗ ಆಗ್ತಾ ಇರುವಂತಹ ಹೋರಾಟ ಬೇರೆ ಇದೇ ಸ್ವರೂಪವನ್ನ ಪಡೆದುಕೊಳ್ಳುವಂತಹ ಚಾನ್ಸಸ್ ಕೂಡ ಇತ್ತು। ಯಾಕಂತ ಅಂದ್ರೆ ಅಷ್ಟರ ಮಟ್ಟಿಗೆ ಹೋರಾಟಗಳನ್ನ ಮಾಡೋದಕ್ಕೆ ಮುಂದಾಗಿದ್ದಂಥದ್ದು। ಕೆಲವೊಂದಷ್ಟು ವಾಸ್ತವ ಅಂಶಗಳನ್ನ ಕೂಡ ಮುಂದಿಟ್ಟು ವಾದವನ್ನ ಮಂಡನೆ ಮಾಡಲಾಗಿದೆ।